Hi guys, welcome back to my channel Superwoman kannada. ಇವತ್ತು Superwoman kitchen ಅಲ್ಲಿ the most internet sensation ಆಗಿರೋ dalgona ಕಾಫಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನನಗೂ ಕೂಡ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಸೊ ಟ್ರೈ ಮಾಡಿದೆ, ಸೂಪರ್ ಆಗಿ ಬಂತು. ಸೊ ಇದಕ್ಕೆ ನಿಮಗೆ ಬೇಕಾಗಿರೋದು ಇನ್ಸ್ಟೆಂಟ್ ಕಾಫಿ ಪೌಡರ್. ಪ್ಲೀಸ್ ಇನ್ಸ್ಟೆಂಟ್ ಕಾಫಿ ಪೌಡರನ್ನೇ ಯೂಸ್ ಮಾಡಿ, ಬೇರೆ ಯೂಸ್ ಮಾಡಬೇಡಿ ಕಾಫಿ ಪೌಡರ್ಸ್ನ. ಸೊ ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಆಫ್ ಇನ್ಸ್ಟೆಂಟ್ ಕಾಫಿ ಪೌಡರ್ ತೊಗೊಂಡಿದ್ದೀನಿ. ಸೊ ಶುಗರ್ ಕೂಡ 2 ಸ್ಪೂನ್ಸ್ ತೊಗೋಬೋದು. ಸ್ವಲ್ಪ ನಿಮಗೆ ಶುಗರ್ ಬೇಕು ಅಂದಲ್ಲಿ 3 ಸ್ಪೂನ್ಸ್ ಆಫ್ ಶುಗರ್ಸ್ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಸೇಮ್ ಕ್ವಾಂಟಿಟಿ 2 ಸ್ಪೂನ್ಸ್ ಆಫ್ ಹಾಟ್ ವಾಟರ್ ಹಾಕ್ಕೊಳ್ಳಿ. ನೀರು ಬಿಸಿ ಇರಬೇಕು, ಆವಾಗಲೇ ತುಂಬ ಚೆನ್ನಾಗಿ ಬರೋದು. ಸೊ ಇವಾಗ 2 ಸ್ಪೂನ್ಸ್ ಆಫ್ ಇನ್ಸ್ಟೆಂಟ್ ಕಾಫಿ ಪೌಡರ್, 2 or 3 ಸ್ಪೂನ್ಸ್ ಆಫ್ ಶುಗರ್ ಆ್ಯಂಡ್ 2 ಸ್ಪೂನ್ಸ್ ಆಫ್ ಹಾಟ್ ವಾಟರ್ನ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ಕೋತೀರೋ ಕಾಫಿ ಅಷ್ಟು ಚೆನ್ನಾಗಿ ಬರುತ್ತೆ. ನೆನಪಿರಲಿ, ನೀರು ಬಿಸಿ ಇರಬೇಕು. ಇವಾಗ ನೀವು ಸ್ಪೂನ್ ಅಥವಾ ವಿಪ್ಪಿಂಗ್ ಮಿಷಿನಿಂದ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಹೇಗಪ್ಪ ಅಂದರೆ ಅಟ್ ಲಾಸ್ಟ್ ಇದೊಂಥರ ಕ್ರೀಮ್ ಥರ ನಿಮಗೆ ಬರಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ನೀವು ಬೀಟ್ ಮಾಡ್ಕೋಬೇಕು. ಸೊ ಅದನ್ನು ಸ್ಪೂನ್ ಇಟ್ಕೊಂಡು ಇಲ್ಲ ಅದರ ವಿಪ್ಪಿಂಗ್ ಮಿಷಿನಲ್ಲಿ ನೀವು ಮಾಡ್ಕೊಳ್ಳಿ. ಸೊ ಇನ್ಸ್ಟೆಂಟ್ ಕಾಫಿ ಪೌಡರ್ ಹಾಕಿ ಮಾಡಿಕೊಂಡ್ರೆ ನಿಮಗೆ ಬೇಗನೆ ಚೆನ್ನಾಗಿ ಸಿಗುತ್ತೆ. ಬೇರೆ ಕಾಫಿ ಪೌಡರ್ ಹಾಕಿದ್ರೆ ಚೆನ್ನಾಗಿ ಸಿಗೋದಿಲ್ಲ ಇದು ಕ್ರೀಮು. ಈಗ ನಾನು ಸ್ಪೂನ್ ಸಹಾಯದಿಂದ ಇಲ್ಲ ಯಾವುದೋ ಒಂದು ಮೊಟ್ಟೆ ಬೀಟ್ ಮಾಡೋ ಇರುತ್ತಲ್ವ, ಅದರಿಂದ ಕೂಡ ನೀವು ಬೀಟ್ ಮಾಡ್ಕೋಬೋದು. ಸೊ ಇವಾಗ ಇದನ್ನು ಒಂದು 5 to 10 ಮಿನಿಟ್ಸ್ ನೀವು ಬೀಟ್ ಮಾಡಿಕೊಂಡ್ರೆ ಮೋರ್ ದೆನ್ ಎನಫ್. ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಈ ರೀತಿ. ಹೇಗಪ್ಪ ಅಂದರೆ ಈ ಡಾರ್ಕ್ ಕಲರ್ ಹೋಗಿ ಲೈಟಾಗಿ ನಿಮಗೆ ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಬೀಟ್ ಮಾಡ್ಕೋಬೇಕು. ಬಿಸಿನೀರಿದ್ರೆ ಮಾತ್ರ ಇದು ಚೆನ್ನಾಗಿ ಬರೋದು. ಸೊ ಈ ರೀತಿ ನಾನು ಸುಮಾರು ಒಂದು ಹೆಚ್ಚು ಕಮ್ಮಿ 7 ರಿಂದ 8 ನಿಮಿಷಗಳು ಚೆನ್ನಾಗಿ ಬೀಟ್ ಮಾಡಿಕೊಂಡೆ. ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಬಿಡದಾಗಿ ನೀವು ಚೆನ್ನಾಗಿ ಬೀಟ್ ಮಾಡ್ತಾಯಿದ್ರೆ ತುಂಬ ಒಂಥರ ಐಸ್ ಕ್ರೀಮ್ ಗಟ್ಟಿ ಮೊಸರು ಗಾತ್ರಕ್ಕೆ ಚೆನ್ನಾಗಿ ಬರೋ ಥರ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಈಗ ನೋಡಿ ಫೈನಲಿ ಬೀಟ್ ಮಾಡ್ಕೊಂಡು ಈ ರೀತಿ ಅಂದರೆ ತುಂಬ ಗಟ್ಟಿಯಾಗಿ ತಕ್ಷಣಕ್ಕೆ ಬೀಳದೇ ಇರೋ ಥರ, ನಿಧಾನಕ್ಕೆ ಬೀಳೋ ಥರ ಕ್ರೀಮ್ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಇದೇ ಇದ್ರ ಮೇನ್ ಪಾರ್ಟ್. ಇದನ್ನು ನೀವು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಂಡ್ರು ಕೂಡ ಕಾಫಿ ಅನ್ನೋದು ಟೇಸ್ಟ್ ಬರೋದಿಲ್ಲ. ಸೊ ಈ ಡಲ್ಗೋನಾ ಕಾಫಿ ಮೇನ್ ಥಿಂಗ್ ಬಂದು ಕ್ರೀಮ್ ಪ್ರಿಪೇರ್ ಮಾಡೋದು. ಇಲ್ಲಿ ನಾನು 3 ಸ್ಮಾಲ್ ಕಪ್ಸ್ ಆಫ್ ಗ್ಲಾಸ್ ತೊಗೊಂಡಿದ್ದೀನಿ. ಮೇನ್ ಅಂದರೆ ಇದರಲ್ಲಿ ಕೋಲ್ಡ್ ಕೂಡ ಮಾಡ್ಕೋಬೋದು, ನೀವು ಇಲ್ಲ ರೆಗ್ಯುಲರಾಗಿ ಮಾಡ್ಕೋಬೋದು. ನಾನು ಇಲ್ಲಿ ಕೋಲ್ಡ್ ಬೇಕು ಅಂತ ಐಸ್ ಕ್ಯೂಬ್ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು 3 ಗ್ಲಾಸಿಗೆ ಎಷ್ಟು ಬೇಕೋ ಅಷ್ಟು ಹಾಲು ತೊಗೊಂಡಿದ್ದೀನಿ. ಮತ್ತು ಕ್ರೀಮ್, ನಾವೇನು ಕ್ರೀಮ್ ರೆಡಿ ಮಾಡಿದ್ವಿ, ಕಾಫಿ ಶುಗರ್ ಕ್ರೀಮ್, ಅದು ರೆಡಿ ಮಾಡ್ಕೊಳ್ಳಿ. ಈಗ 2 ಐಸ್ ಕ್ಯೂಬ್ಸ್ನ ಗ್ಲಾಸ್ಗೆ ಹಾಕ್ತಾ ಬನ್ನಿ. ಸೊ ರೆಗ್ಯುಲರ್ ನಿಮಗೆ ಎಷ್ಟು ಅನುಕೂಲನೋ, ಎಷ್ಟು ಕುಡಿಲಿಕ್ಕೆ ಸಾಧ್ಯನೋ ಅಷ್ಟು ಮಟ್ಟಿಗೆ ನೀವು ಗ್ಲಾಸ್ ತೊಗೊಂಡ್ರೆ ಚೆನ್ನಾಗೆ. ಸೊ ನಾನು ಈಗ ಸ್ಮಾಲ್ ಕಾಫಿ ಹೇಗೆ ಕುಡ್ತೀವೋ ಆ ರೇಂಜಲ್ಲಿ ಸ್ವಲ್ಪ ನಾನು ದೊಡ್ಡ ತೊಗೊಂಡಿದ್ದೀನಿ ಅಷ್ಟೇ. ಈಗ 3 ಗ್ಲಾಸಿಗೆ ಐಸ್ ಕ್ಯೂಬ್ಸ್ ಹಾಕಿದ್ಮೇಲೆ ಇದಕ್ಕೆ ಅರ್ಧಕ್ಕಿಂತ ಚೂರು ಮೇಲ್ಭಾಗದಷ್ಟು ಹಾಲು ಹಾಕಬೇಕು. ಜಾಸ್ತಿ ಹಾಲು ಹಾಕಿದ್ರೆ ಕ್ರೀಮ್ ಹಾಕ್ಲಿಕ್ಕಾಗಲ್ಲ. ಸೊ ಅರ್ಧಕ್ಕಿಂತ ಒಂಚೂರು ಮೇಲ್ಭಾಗಕ್ಕೆ ಹಾಲು ಹಾಕಿದ್ರೆ ಸಾಕು. ಈಗ ಒಂಚೂರು ಮುಕ್ಕಾಲ್ಕಿಂತ ಸ್ವಲ್ಪ ಕಮ್ಮಿ ಅನ್ನೋ ರೀತಿ ಹಾಲು ಹಾಕ್ತಾ ಇದ್ದೀನಿ. ಇದಾದಮೇಲೆ ಇದ್ರ ಮೇಲ್ಭಾಗದಲ್ಲಿ ನಾವು ಈ ಕ್ರೀಮ್ನ ಹಾಕ್ತಾ ಬರಬೇಕು. ಈಗ ನೋಡಿ, ನೀವು ಕ್ರೀಮ್ ಎಷ್ಟು ಚೆನ್ನಾಗಿ ಪ್ರಿಪೇರ್ ಮಾಡಿರ್ತೀರ ಅಂದರೆ ಹಾಕಿದ ತಕ್ಷಣ ಕ್ರೀಮ್ ಕೆಳಗೆ ಹೋಗಬಾರ್ದು, ಆ ರೀತಿ ಕ್ರೀಮ್ ಪ್ರಿಪೇರ್ ಮಾಡಿರಬೇಕು. ಈಗ ನೋಡಿ, ಇವಾಗ ಎಲ್ಲದಕ್ಕೂ ಸಮ ಪ್ರಮಾಣದಲ್ಲಿ ನಾನು ಕ್ರೀಮ್ ಹಾಕ್ತಾ ಬರ್ತೀನಿ. ಈಗ ನೋಡಿ, ಹಾಲು ಮೇಲೆ ಕ್ರೀಮ್ ಹಾಕಿದ ತಕ್ಷಣ ಆ ಕ್ರೀಮ್ ಹಾಗೆ ಕೂತ್ಕೋಬೇಕು. ಇಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಡಲ್ಗೋನಾ ಕಾಫಿ. ಈ ರೀತಿ ಕೂತ ಮೇಲೆ ನೀವು 3/4 ಆಫ್ ದ ಕಪ್ ಕ್ರೀಮ್ ಹಾಕ್ಬೋದು. ಸ್ವಲ್ಪ ಸಾಕು ಅನ್ನೋ ಸ್ವಲ್ಪ ಹಾಕ್ಬೋದು. ಬಟ್ ನಾನು ಇವಾಗ 3 ಗ್ಲಾಸಿಗೆ ಹಾಕುವಷ್ಟು ಮಾಡಿದೆ. ಸೊ 3 ಗ್ಲಾಸಿಗೆ ನಾನು ಫಿಲ್ ಮಾಡ್ತಾ ಇದ್ದೀನಿ. ಡಿಫ್ರೆಂಟಾಗಿತ್ತು ತುಂಬ. ಏನು ಎಲ್ಲಿ ನೋಡಿದ್ರು ಇಂಟರ್ನೆಟಲ್ಲಿ ಡಲ್ಗೋನಾ ಕಾಫಿ ಅಂತ ಇದ್ರು. ಲಾಕ್ಡೌನ್ ಟೈಮಲ್ಲಿ ಟ್ರೈ ಮಾಡಿದ್ವಿ, ತುಂಬ ಚೆನ್ನಾಗಿ ಬಂತು. ಮಕ್ಕಳಂತೂ ವಾವ್ ಅಂತ ಕುಡಿದ್ರು. ಸೊ ಡೆಫಿನೆಟ್ಲಿ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಈ ಡಲ್ಗೋನಾ ಕಾಫಿ. ಸೊ ಉಳಿದ ಕ್ರೀಮ್ನೆಲ್ಲ 3 ಗ್ಲಾಸಿಗೆ ನಾನು ಸಮ ಪ್ರಮಾಣದಲ್ಲಿ ಹಾಕ್ತಾಯಿದ್ದೀನಿ. ಫೈನಲಿ ಡಲ್ಗೋನಾ ಕಾಫಿ ಲಾಕ್ಡೌನ್ ಸ್ಪೆಷಲ್ ಕಾಫಿ ಅಂತ ಹೇಳ್ಬೋದು. ಏಕೆಂದರೆ ಈ ಟೈಮಲ್ಲಿ ಇದು ವೈರಲ್ ಆಗಿರೋದು. ಡೆಫಿನೆಟ್ಲಿ ತುಂಬ ಚೆನ್ನಾಗಿದೆ. ಮಕ್ಕಳಂತೂ ತುಂಬ ತಲೆ ತಿಂತಾ ಇರ್ತಾರೆ. ಸೊ ನಾನು ಮಕ್ಕಳನ್ನ ಕೂರಿಸ್ಕೊಂಡು ರೆಸಿಪಿ ಮಾಡಿದೆ. ಅವರಂತೂ ತುಂಬ ಕಾತುರದಿಂದ ಕಾಯ್ತಾಯಿದ್ರು ಹೇಗೆ ಬರುತ್ತೆ ಅಂತ. ಫೈನಲಿ ಇನ್ನೊಂದು ಕಪ್ ಬೇಕು ಅಂತ ಕೇಳಿದ್ರು. ಸೊ ನಾವು ಫಸ್ಟ್ ಟೈಮ್ ಟ್ರೈ ಮಾಡೋದ್ರಿಂದ ಲಿಮಿಟಾಗಿ ಮಾಡಿದ್ವಿ. ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಬೇಕು ಅನಿಸುತ್ತೆ. ಸೊ ಡೆಫಿನೆಟ್ಲಿ ನೀವು ಟ್ರೈ ಮಾಡಿ, ಮಕ್ಕಳಿಗೆ ಕೊಡಿ, ಎಲ್ರಿಗೂ ಕೊಡಿ. ಸೂಪರ್ ರೆಸಿಪಿ ಡಲ್ಗೋನಾ ಕಾಫಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಮತ್ತಷ್ಟು ವೀಡಿಯೋಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದು ಸೂಪರ್ ವುಮೆನ್ ಕನ್ನಡ ಯೂಟ್ಯೂಬ್ ಚಾನಲ್.